ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ವ್ಲಾಗ್ಸ್. ಕಳೆದ ವಿಡಿಯೋದಲ್ಲಿ ನಾನು ತುಂಬ ದಿನ ಆಯಿತು ವಿಡಿಯೋ ಹಾಕ್ದೇನೆ. ಕಳೆದ ವಿಡಿಯೋದಲ್ಲಿ ನಾವು ಹೋಗಿದ್ದಂತಹ ಶಿಗ್ಗಾವಿ ಬಳಿ ಇರುವ ಗೊಟ್ಟಗೋಡಿ ಗ್ರಾಮದ ರಾಕ್ ಗಾರ್ಡನ್ಗೆ ಹೋಗಿದ್ವಿ. ಆ ಒಂದು ಅರ್ಧದಷ್ಟು ವಿಡಿಯೋನ ನಿಮಗೆ ತೋರಿಸಿದ್ದೆ. ಇನ್ನು ಅದರ ಮುಂದುವರೆದ ಭಾಗವನ್ನು ಇವತ್ತಿನ ದಿನ ನೀವು ನೋಡ್ತೀರಾ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಾವು ಊಟದವರೆಗೂ ತೋರಿಸಿದ್ದೆ ಅಂದ್ಕೊತೀನಿ. ಊಟ ಕೂಡ ಎಲ್ಲನೂ ಅಲ್ಲೇ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಡೀಟೇಲಾಗಿ ಹೇಳಿದ್ದೀನಿ. ಅದರ ಪ್ರೈಸ್ ಏನು, ಎಷ್ಟು ದೂರ ಆಗುತ್ತೆ, ಎಲ್ಲಿದೆ ಅದು ಅಂತ ಎಲ್ಲನೂ ಅದರ ವಿವರಗಳನ್ನು ನಾನು ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಅದರ ಒಂದು ಮುಂದುವರೆದ ಭಾಗವನ್ನು ನೀವು ಮುಂದೆ ನೋಡ್ತಾ ಹೋಗ್ತೀರಾ. ಸೊ ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಮತ್ತೆ ಊಟ ಕರೆಕ್ಟಾಗಿ 2-3 ಕಡೆ ಎಲ್ಲ ಇರುತ್ತೆ. ನಮ್ಗೆ ಗೊತ್ತಿರಲಿಲ್ಲ, ನಾವು ಒಂದೇ ಕಡೆ ಅಂದ್ಕೊಂಡಿದ್ವಿ. ಸೊ 2 ಕಡೆ ಊಟದ ಫೆಸಿಲಿಟಿ ಇರುತ್ತೆ. ಟ್ಯಾಗ್ ನಾವೇನು ಕಂಪ್ಲೀಟ್ ಒಂದು ದಿನಕ್ಕೆ ತೊಗೊಂಡಿರ್ತೀವಲ್ಲ ಪ್ಯಾಕೇಜು, ಅಷ್ಟರಲ್ಲಿ ಇನ್ಕ್ಲೂಡ್ ಆಗಿ ಇರುತ್ತೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಊಟ ಇರುತ್ತೆ. ಅದನ್ನೆಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಈಗ ಊಟನೆಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಮತ್ತೆ ಇನ್ನು ಉಳಿದ ಆಟಗಳನ್ನ ಆಡಲಿಕ್ಕಾಗಿ ಅವರು ಸ್ವಲ್ಪ ದೂರ ಇದೆ, ವಾಕಬಲ್ ಡಿಸ್ಟೆನ್ಸು, ನೀವು ವಾಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಅವರು ಎತ್ತಿನ ಗಾಡಿನಲ್ಲಿ ಮತ್ತು ಟ್ಯಾಕ್ಟ್ರಿಗಳಲ್ಲಿ ಈ ಹಳ್ಳಿಗಳಲ್ಲಿ ಹೇಗೆ ಓಡಾಡ್ತಾರಲ್ಲ ಸೇಮ್ ಅದೇ ಥರನೇ ಅವರು ಟ್ಯಾಕ್ಟ್ರಿಗಳಲ್ಲಿ ಕರ್ಕೊಂಡೋದ್ರು. ನಾವು ಕೂಡ ಟ್ಯಾಕ್ಟ್ರಿನಲ್ಲಿ ಹೊರಟ್ವಿ. ನೀವು ನೋಡ್ತಾ ಹೋಗಿ. ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಹಾಗೆ ಎತ್ತಿನ ಗಾಡಿಗಳಲ್ಲಿ ಕೂಡ ನಾವು ಮುಂದೆ ಕರ್ಕೊಂಡು ಹೋಗ್ತಾರೆ. ಕುದುರೆ ಗಾಡಿಗಳು, ಇದು ಜಟಕಾ ಗಾಡಿ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಎಲ್ಲ ಕೂಡ ಇತ್ತು. ಸಾಕಷ್ಟು ನಾವು ನೋಡೋಕ್ಕೆ ಆಗಲೇ ಇಲ್ಲ, ಯಾಕೆಂದರೆ ಟೈಮ್ 6ಗೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಇಲ್ಲಿ. ಹಾಗಾಗಿ ಬೇಗ ಹೋಗಿ ಎಲ್ಲನೂ ಎಂಜಾಯ್ ಮಾಡ್ಬೋದು. ಬೇಗ ಹೋದರೆ ಎಲ್ಲನೂ ಕೂಡ ಆಟ ಆಡಿಕೊಂಡು ಎಂಜಾಯ್ ಮಾಡ್ಬೋದು. ಸೊ ನೋಡ್ತಾ ಹೋಗಿ. ರಿಯಲ್ ನವಿಲ್ ಥರ ಇದೆ. ಹೌದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ನೋಡಬಾರದು. ಹೌದು. ಸಾಕ್ಷು ಕುತ್ಕೋ ಹೋಗಮ್ಮು. ಅಮ್ಮೋ ಸಾಕ್ಷಿಮಾ ಕುತ್ಕೋ ಹೋಗು ನವಿಲ್ ಮೇಲೆ. ಪಿಕಾಕ್. ಎಸ್, ವಾವ್, ಸೂಪರ್ ಅಮ್ಮ. ಇದು ಬೋಟಿಂಗ್ ಎಲ್ಲ ಇದೆ. ಎಸ್, ಈ ಕಡೆ ಇದೆ. ಬೋಟಿಂಗ್ ಹೋಗ್ಬೇಕು. ಹಾಗೆ ಬೇರೆ ಆಟಗಳನ್ನೆಲ್ಲ, ಇಲ್ಲಿ ಆಟಗಳೆಲ್ಲ ಆಡಕ್ಕೆ ಹೋಗ್ತಾ ಇದ್ದೀವಿ ಈಗ. ಎಸ್, ನೋಡಿ ಹಿಂದೆ ಎತ್ತಿನ ಗಾಡಿ ಬರ್ತಾ ಇದೆ. ಕಡಿ ದುಂಬಿ ಹೂವಿನ ಇದನ್ನ ಮಕರಂದನ ಇರ್ತಾ ಇದೆ. ಇಲ್ಲೊಂದು ಚಿಕ್ಕ ಪಾರ್ಕ್. ನಾವೇನು ತಂದಿಲ್ಲ. ಹುಷಾರಮ್ಮ, ನೀರು ಜಾಸ್ತಿ ಇದೆನಾ? ಆಳ ಇಲ್ಲ. ಖುಷಿ ಖುಷಿ ಖುಷಿ. ಬಂಗಾರಿ, ನಾವು ಆಟ ಆಡ್ಬೋದಿತ್ತು. ಬಂಗಾರಿ ಹಿಂದಕ್ಕೆ ಹೋಗ ಆಡಮ್ಮ. ಈ ಸ್ಥಳನ ನೋಡೋಕ್ಕೆ ಮತ್ತು ಆಟ ಆಡೋಕ್ಕೆ ಒಂದಿನ ಸಾಕಾಗೋದಿಲ್ಲ. ಸೊ 2 ದಿನ ಬೇಕಾಗುತ್ತೆ. ಬಟ್ 1 ಡೇಗೆ ಟ್ರಿಪ್ ಮಾಡ್ಕೊಂಡು ಬೇಗ ಬಂದರೆ ಈ ಎಲ್ಲ ಆಟಗಳನ್ನೂ ಕೂಡ ಆಡ್ಬೋದು. ನಾವು ಸುಮಾರು ನೀರಲ್ಲೆಲ್ಲ ಆಟ ಆಡಲೇ ಇಲ್ಲ. ಆಮೇಲೆ ಸುಮಾರು ಇನ್ನೂ ನೋಡೋದು ಕೂಡ ಇತ್ತು, ಅದನ್ನು ಕೂಡ ನೋಡೋಕ್ಕಾಗಲಿಲ್ಲ ನಾವು ಲೇಟಾಗಿ ಬಂದಿದ್ದರಿಂದ.
ಅದಲ್ದೇ ಮಕ್ಕಳನ್ನ ಕರ್ಕೊಂಬಂದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ದೊಡ್ಡವ್ರಿಗೂ ಔಟ್ಡೋರ್ ಗೇಮ್ಸ್ಗಳು ಮತ್ತು ಇಂಡೋರ್ ಗೇಮ್ಸ್ಗಳು ಕೂಡ ಇದೆ. ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಏನು ನೀರಲ್ಲಿ ಆಟ ಆಡಲಿಕ್ಕೂ ಕೂಡ ದೊಡ್ಡವರಿಗೂ ಕೂಡ ಅವಕಾಶ ಇದೆ. ಮಕ್ಕಳಷ್ಟೇ ಅಲ್ಲ, ಮಕ್ಕಳು ಕರ್ಕೊಂಬಂದರೆ ಮಕ್ಕಳದು ಸಪ್ರೇಟ್ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬ ಆಟಗಳಿದೆ. ನಮ್ಮ ಮಕ್ಕಳು ನೀರಲ್ಲೇ ಜಾಸ್ತಿ ಆಟ ಆಡಿದ್ರು, ಬೇರೆ ಆಟಗಳನ್ನ ಅಷ್ಟೊಂದು ಆಡಲೇ ಇಲ್ಲ. ಅವ್ರು ನೀರು ಬಿಟ್ಟು ಬರಲೇ ಇಲ್ಲ. ಸುಮಾರು 3 hours ಅವರು ನೀರಲ್ಲೇ ಆಟ ಆಡಿದ್ದಾರೆ, ಹೊರಗಡೆ ಅವ್ರು ಬರಲೇ ಇಲ್ಲ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ವೇಷಭೂಷಣಗಳನ್ನು ಹಾಕೋಬೋದು. ಈ ಲಂಬಾಣಿಸ್ ಟೈಪು, ರಾಜಸ್ಥಾನಿ ಟೈಪ್ಸ್ ಡ್ರೆಸ್ಸಸ್ ಎಲ್ಲ ಕೂಡ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ವೇರ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೋಬೋದು. ಸೊ ಆ ಒಂದು ಇದನ್ನು ಕೂಡ ಇಟ್ಟಿದ್ದಾರೆ. ಸುಮಾರಿದೆ ಆಪ್ಷನ್ಸು, ಅದರಲ್ಲಿ ಬೇಕಾದಷ್ಟಿದೆ. ಬೇಗ ಹೋದರೆ ಎಲ್ಲನೂ ಕವರ್ ಮಾಡ್ಬೋದು. ಇನ್ನು ನಾವು ಅರ್ಧಕ್ಕರ್ಧ ನೋಡಲೇ ಇಲ್ಲ, ಆಟನೂ ಕೂಡ ಆಡಲಿಲ್ಲ. ಸೊ ಟೈಮ್ ಇಲ್ಲದ್ರಿಂದ ಈಗ ನಾವು ಜೋಕಾಲಿ ಹಾಗೆ ರೋಪಲ್ಲಿ ಬರೋವಂಥದ್ದು ಒಂದು ತುಂಬ ಭಯ ಆಯಿತು. ಅದಂತೂ ಸಖತ್ತಾಗಿತ್ತು ಮಾತ್ರ, ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನು ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ತುಂಬ ದೊಡ್ಡ ರೋಪ್ ಏನಲ್ಲ, ಚಿಕ್ಕದೇನೆ, ಬಟ್ ಆದ್ರೂ ತುಂಬ ಭಯ ಆಯಿತು. ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿತ್ತು. ಇಲ್ಲ ಇಲ್ಲ, ಅಷ್ಟೊಂದೇನು ಇದಾಗಲಿಲ್ಲ, ಚೆನ್ನಾಗಿತ್ತು. ಇಲ್ಲ ಇಲ್ಲ, ನಮಗೆ ಫಸ್ಟ್ ಟೈಮ್ ಅಲ್ಲ, ಭಯ ಅಷ್ಟೇ. ಹೌದು, ಭಯ ಆಗುತ್ತೆ. ಆ ರೋಪಲ್ಲಿ ಆಟ ಆಡಿದಂತೂ ಒಳ್ಳೆ ಮಜಾ ಕೊಡ್ತು, ಸಖತ್ತಾಗಿತ್ತು ಅದರ ಎಕ್ಸ್ಪೀರಿಯೆನ್ಸು. ಹಾಗೆ ಇಲ್ಲೆಲ್ಲ ಜೋಕಾಲಿಗಳು ಆಡಿದ್ವಿ. ಹಾಗೆ ಈ ಮಕ್ಳಿಗಂತೂ ತುಂಬ ಚೆನ್ನಾಗಿರೋವಂಥ ಆಟ, ದೊಡ್ಡವ್ರಿಗೂ ಕೂಡ ತುಂಬಾ ಆಟಗಳು ಇದ್ದಾವೆ. ಸೊ ನಮ್ಮ ಮನೆಯವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ. ಕಾಲೆತ್ರಿ ಅಷ್ಟೇ, ಮಗ ನನಗಂತೂ ಅಲ್ಲಿಂದನೇ ನುಗ್ಗಿದ್ರು ಕರೆಕ್ಟಾಗಿ. ಸುಂದ್ರಿ ನಾವು ಆಲ್ಮೋಸ್ಟ್ ಎಲ್ಲ ಆಟಗಳನ್ನು ಆಡಿದ್ವಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ತುಂಬ ಆಟಗಳು ಆಡೋದಿತ್ತು. ಹಾಗೆ ತುಂಬ ಪ್ಲೇಸ್ನು ಕೂಡ ಅಲ್ಲೇ ನೋಡೋ ಅಂಥದ್ದು ಕೂಡ ತುಂಬಾ ಇತ್ತು. ಅದೆಲ್ಲನೂ ನಾವು ಮಾಡೋಕ್ಕಾಗಲೇ ಇಲ್ಲ. ಅದಕ್ಕಾಗಿ ಬೇಗ ಹೋದರೆ ಎಲ್ಲನೂ ನೋಡ್ಬೋದು. ಆದ್ರೂ ಒಂದಿನಕ್ಕೆ ಪೂರ್ತಿ ಕವರ್ ಮಾಡಿಕೊಂಡು ಎಲ್ಲನೂ ಆಟ ಆಡೋಕ್ಕಾಗೋದೇ ಇಲ್ಲ, ಅಷ್ಟು ದೊಡ್ಡದಾಗಿದೆ ಈ ಒಂದು ಏನು ಪಾರ್ಕ್, ರಾಕ್ ಗಾರ್ಡನು. ಹಾಗೆ ಇಲ್ಲಿ ನೋಡ್ಬೋದು ನೀವು ಕುದುರೆಗಳು, ಹಾಗೆ ಬೇರೆ ಬೇರೆ ಪ್ರಾಣಿಗಳನ್ನು ಕೂಡ ಇಲ್ಲಿ ಸ್ಟ್ಯಾಚ್ಯೂಗಳನ್ನ ಮಾಡಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಫೋಟೋ ತೆಗೆಸ್ಕೊಳ್ಳೋರು ಕೂಡ ತೆಗೆಸ್ಕೋಬೋದಿತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಸಂಜೆ 5:30 ಆಗಬೇಕು. ಸ್ನ್ಯಾಕ್ಸ್ ಕೂಡ ರೆಡಿ ಇತ್ತು. ಗಿರ್ಮಿಟ್ ಮಂಡಕ್ಕಿ ಹಾಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ರು. ಕಾಫಿ ಕುಡಿಯೋರು ಕಾಫಿ ಕುಡಿಬೋದು, ಟೀ ಕುಡಿಯೋರು ಟೀ ಕುಡಿಬೋದು. ಇದು ಸ್ನ್ಯಾಕ್ಸ್ನ ಕೊಡ್ತಾರೆ. ಸೊ ಚೆನ್ನಾಗಿತ್ತು ಅದು ಕೂಡ. ಹಾಗೆ ಇಲ್ಲಿ ಸಾಂಸ್ಕೃತಿಕ ವೇದಿಕೆ ಅಂತ ಹೇಳ್ಬೋದು, ಈ ರಂಗಮಂದಿರ ಅಂತ ಹೇಳ್ತಾರಲ್ಲ, ಹಿಂದೆಲ್ಲ ಏನು ಫಂಕ್ಷನ್ಸ್ಗಳು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದ್ದಂತಹ ಒಂದು ವೇದಿಕೆ, ಸೇಮ್ ಅದೇ ಥರನೇ ಇದ್ದಂಥದ್ದು. ಅಲ್ಲಿ ಕೆಲವೊಂದಷ್ಟು ಪಾತ್ರಧಾರಿಗಳ ಸ್ಟ್ಯಾಚ್ಯೂಸ್ಗಳನ್ನ ಇಲ್ಲಿ ಮಾಡಿಟ್ಟಿದ್ರು, ಅದರಲ್ಲಿ ಕೂಡ ಫೋಟೋನ ತೆಗೆಸ್ಕೊಂಡ್ವಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೇ. ಇಲ್ಲಿಗೆ ಗೊಟ್ಟಗೋಡಿ ರಾಕ್ ಗಾರ್ಡನ್ ಪೂರ್ತಿ ಸಂಪೂರ್ಣವಾಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್